ನಮಸ್ಕಾರ ವೀಕ್ಷಕರೇ, ಫಿಲೋಜ್ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಅವರೆಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ವೀಕ್ಷಕರೇ, ಅವರೆಕಾಯಿ ಪಲ್ಯಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಮೊದಲಿಗೆ ಅವರೆಕಾಯಿ ಒಂದಿಷ್ಟು, ಒಂದು ಈರುಳ್ಳಿ, ಒಂದು ಟೊಮೆಟೊ, ಮಸಾಲಾ ಪುಡಿ, ಕಾಯಿ ತುರಿ, ಉಪ್ಪು ಮತ್ತೆ ಎಣ್ಣೆ, ಇವಿಷ್ಟು ಪಲ್ಯ ಮಾಡ್ಲಿಕ್ಕೆ ಬೇಕಾಗೋ ವಸ್ತು. ಮೊದಲಿಗೆ ಅವರೆಕಾಯಿನ ಸರಿಯಾಗಿ ನೋಡಿ ಬಿಡಿಸ್ಕೊಳ್ಬೇಕು. ಯಾಕಂದ್ರೆ ಅದರಲ್ಲಿ ಕೆಲವೊಂದ್ರಲ್ಲಿ ಹುಳ ಇರ್ತದೆ, ಕೆಲವೊಂದ್ರಲ್ಲಿ ಹುಳುಕು ಇರ್ತದೆ. ನೋಡಿ ವೀಕ್ಷಕರೇ, ಈ ರೀತಿ ಇರ್ತದೆ. ಇದರಲ್ಲಿ ಇದು ಭಾಗ ಮಾಡಿದಾಗ ಈ ರೀತಿ ಹುಳುಗಳು ಇರ್ತವೆ. ಇದೆಲ್ಲ ಒಂದ್ ಚೆನ್ನಾಗಿರತ್ತೆ, ಒಂದ್ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ನೋಡ್ಕೊಂಡು ಮಾಡ್ಕೊಳ್ಬೇಕಾಗ್ತದೆ. ಅದ್ರ ನಂತರ ಅವರೆಕಾಯಿನ ಬಿಡಿಸ್ಕೊಂಡು ಅದನ್ನ ಕೈಯಲ್ಲೇ ಮುರ್ಕೊಳ್ಬೇಕು. ಕೈಯಿಂದ ತುಂಡು ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಕೊಳ್ಬೇಕು. ನಂತರ ನೆನೆಸಿಟ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅದರಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಹಾಕೊಂಡು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆ ನೀರನ್ನ ಬಸಿದ್ಕೊಳ್ಬೇಕು. ಯಾಕಂದ್ರೆ ಅವರೆಕಾಯಿ ಸ್ವಲ್ಪ ವಾತ ಪ್ರವೃತ್ತಿ ಇರೋದ್ರಿಂದ ಕುದಿಸಿ ನೀರು ಬಸಿದ್ಕೊಳ್ಬೇಕು ಅಂತ ಬಸಿದ್ಕೊಂಡ್ರೆ ಹೋಗತ್ತೆ ಅಂತಾರೆ. ಅದಕ್ಕಾಗಿ ಇದು ಬಸಿದ್ಕೊಂಡಿದ್ದಾಯ್ತು. ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಟೊಮೆಟೊನು ಕಟ್ ಮಾಡ್ಕೊಂಡೆ. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಅದು ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪಾಗತ್ತಲ್ಲ, ಅದಕ್ಕೆ ಟೊಮೆಟೊ ಮಿಕ್ಸ್ ಮಾಡ್ಕೋಬೇಕು. ಇವೆರಡು ಚೆನ್ನಾಗಿ ಎಣ್ಣೆಲಿ ಹುರ್ಕೊಳ್ಬೇಕು. ಇವಾಗ ಸ್ವಲ್ಪ ಮಸಾಲೆ ಪುಡಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಕುದಿಸಿ ಬಸಿದ್ಕೊಂಡಿರೋ ಅವರೆಕಾಳು ಮಿಕ್ಸ್ ಮಾಡ್ಕೋಬೇಕು. ಅದ್ರ ನಂತರ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಸಣ್ಣ ಉರಿಲಿ ಬೇಯಲಿಕ್ಕೆ ಬಿಡಬೇಕು. ಅಕ್ಕಿ ರೊಟ್ಟಿ ಜೊತೆಗೆ, ಇಲ್ಲ ಅಂದ್ರೆ ಜೋಳದ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರ್ತದೆ. ಒಳ್ಳೆ ಕಾಂಬಿನೇಷನು, ಮಸ್ತ್ ಆಗಿರ್ತದೆ ವೀಕ್ಷಕರೇ. ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.